ಪ್ರಿಯಾ ಕುಲಕರ್ಣಿ, ವಿಜಯಪುರದ ಪೂನಂ ಜಾಧವ್, ಗದಗ ಜಿಲ್ಲೆಯ ಸುಪ್ರಿಯಾ ಇಟಗಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಭೈರವಿ ಎಂ, ಹೊನ್ನಾವರದ ಶ್ರೀ ಲಕ್ಷ್ಮೀ ಭಟ್, ಕೊಪ್ಪಳ ಜಿಲ್ಲೆಯ ನಮ್ರತಾ ಸಿನ್ನೂರ್, ಉಡುಪಿ ಜಿಲ್ಲೆಯ ಕುಮಾರಿ ಉದ್ಭವಿ ಶೆಟ್ಟಿ, ವಿಜಯಪುರದ ಕುಮಾರಿ ಭಾಗ್ಯಶ್ರೀ ಡೊಣಗಿ, ದಾವಣಗೆರೆಯ ಹರಿಹರದ ಕುಮಾರಿ ಖುಷಿ ಎಂ, ಧಾರವಾಡದ ಕುಮಾರ್ ದಿಗಂತ್ ತುಂಬರಗುದ್ದಿ. ಈ ಎಲ್ಲ ಧನ್ಯವಾದಗಳು. ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಮತ್ತೆ ನಮ್ಮ ಮಮ್ಮಿನೂ ಹಾಗೆ, ಎಲ್ಲಾದ್ರೂ ಹೋದ್ರೆ ನನ್ನ ಬಗ್ಗೆ ಭಾಳ ಹೇಳ್ಕೊಂತಾರೆ. ಮತ್ತು ನನ್ನ ಭರತನಾಟ್ಯ ಮತ್ತು ಕರಾಟೆ ಭಾಳ ಇಷ್ಟ. ನಾನು ಸಣ್ಣವಳಿದ್ದಾಗಲೇ ನಾನು ಏನಾದರೂ ಸ್ಪೆಷಲ್ ಆಗಿ ಈ ಮುಂಡರ್ಗಿ ಜನತೆಗೆ ಮಾಡ್ಬೇಕನ್ನೋದು ನಂಗೆ ಭಾಳ ಇಷ್ಟ ಆಗಿತ್ತು. ಬಟ್ ಈ ಥರ ಬೆಳಿತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆಮೇಲಿಂದ ಇತ್ತೀಚೆಗೆ 2022ರಲ್ಲಿ ಇದು ಕಲಾಂ ವರ್ಲ್ಡ್ ರೆಕಾರ್ಡ್ ಅನ್ನು ಮಾಡಿದ್ದೇನೆ. ಮತ್ತು 1 ನಿಮಿಷದಲ್ಲಿ 32 ಟೈಲ್ಸ್ ಅನ್ನು ಹೊಡೆದು ಕಲಾಂ ರೆಕಾರ್ಡ್ ಅನ್ನು ಮಾಡಿದ್ದೇನೆ. ಎಲ್ಲರಿಗೂ ಧನ್ಯವಾದ. ಆತ್ಮೀಯ ವೀಕ್ಷಕರೇ, ಇವತ್ತು ಮುಂಡ್ರಿಗಿನಲ್ಲಿ ಸುಪ್ರಿಯಾ ಇಟಗಿ ಅಂತಕ್ಕಂಥ ಒಬ್ಬ ಕರಾಟೆ ವಿದ್ಯಾರ್ಥಿನಿ ತನ್ನ 6ನೇ ತರಗತಿಯ ವಿದ್ಯಾಭ್ಯಾಸದಲ್ಲಿನೇ ಕರಾಟೆಯನ್ನು ಕಲಿತು ಇವತ್ತು ವಿಶ್ವ ದಾಖಲೆಯನ್ನು ಮಾಡಿರುವಂತಹ ಸಾಧನೆಯನ್ನು ಮಾಡಿದಂಥ ಒಬ್ಬ ಸಾಧಕಿ ಕರಾಟೆ ಕ್ರೀಡಾಪಟುವನ್ನು ನಾವು ಇವತ್ತು ಪರಿಚಯಿಸ್ತಾ ಇದ್ದೇವೆ. ಮೊನ್ನೆ ತಾನೇ ಬೆಳಗಾವಿ ಅಧಿವೇಶನದಲ್ಲಿ ನಡೆದಂತಹ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಕ್ರೀಡಾ ಇಲಾಖೆಯ ಸಹಯೋಗದಲ್ಲಿ ನಡೀತಕ್ಕಂಥ ಒಂದು ಬಾಲ ಪ್ರತಿಭೆಗಳಿಗೆ ಕೊಡ್ತಕ್ಕಂಥ ಬಾಲ ವಿಕಾಸ ಗೌರವ ಅಂತಕ್ಕಂಥ ಬಾಲ ವಿಕಾಸ ಗೌರವ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ 2025-26ನೇ ಸಾಲಿನಲ್ಲಿ ಪಡೆದುಕೊಂಡು ಇವತ್ತು ವಿದ್ಯಾಭ್ಯಾಸವನ್ನು B.Pharm ಮಾಡ್ತಾ ಇದ್ದಾಗಿ ಕೂಡ ಈ ಒಂದು ಕರಾಟೆಯನ್ನು ಕರಗತ ಮಾಡಿಕೊಂಡಂತಹ ಸುಪ್ರಿಯಾ ಇವತ್ತು ವಿಶ್ವ ದಾಖಲೆಯನ್ನು ಮಾಡಿರ್ತಕ್ಕಂಥದ್ದು ಎಲ್ಲರೂ ಮೆಚ್ಚುವಂತಹ ಸಾಧನೆ ಅಂತಲೇ ಹೇಳ್ಬೋದು. ಈಗ ಆ ಒಂದು ವಿದ್ಯಾರ್ಥಿನಿ ನಮ್ಮ ವಾಹಿನಿಯೊಂದಿಗೆ ಮಾತಾಡ್ತಾರೆ. ಜೊತೆಗೆ ಅವರ ಸಾಧನಾ ಪಥ ಮತ್ತು ಅವರಿಗೆ ತರಬೇತಿ ಕೊಟ್ಟಂಥ ಈ ಕರಾಟೆ ತರಬೇತಿದಾರರು ಆದಂಥ ಶ್ರೀಯುತ ಮಲ್ಲಿಕಾರ್ಜುನ್ ಸರ್ ಅವರ ಬಗ್ಗೆ ಕೂಡ ಅವರು ಸುಮಾರು ವರ್ಷಗಳಿಂದ ಮಾರ್ಗದರ್ಶನ ಕೊಟ್ಟು ತರಬೇತಿ ಕೊಟ್ಟು ಆ ವಿದ್ಯಾರ್ಥಿನಿಯನ್ನು ಒಂದು ಸಾಧನಾ ಉತ್ಸುಂಗಕ್ಕೆ ಏರಿಸಿರ್ತಕ್ಕಂಥದ್ದು ವಿಶೇಷ ಅಂತ ಹೇಳ್ಬೋದು. ಓಕೆ, ನಿಮ್ಮ ಸಾಧನೆ, ನಿಮ್ಮ ಪರಿಚಯವನ್ನು ಮಾಡಿಕೊಳ್ಳಮ್ಮ. ಜೊತೆಗೆ ನೀವು ಯಾವ ಹಂತದಲ್ಲಿ ಈ ಒಂದು ಕರಾಟೆ ತರಬೇತಿಯನ್ನು ಕಲಿತು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಆಯಿತು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರಿಯಾ ಇಟಗಿ ಅಂತ. ಮೊದಲಿಗೆ ನಮ್ಮ ಗುರುಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರಿಂದನೇ ನಾನು ಇಷ್ಟೆಲ್ಲ ಸಾಧನೆ ಮಾಡ್ಕೊತ ಬಂದಿರೋದು. ಅವ್ರಿಗೆ ಎಷ್ಟು ನೆನೆಸಿದ್ರು ಕಮ್ಮಿ. ನನಗೆ ಹೋದ ವರ್ಷ ಹೆಣ್ಣು ಮಕ್ಕಳ ದಿನಾಚರಣೆ ದಿನ ಒಂದು ಪ್ರಶಸ್ತಿ ಸಿಕ್ತು ಗದಗ ಜಿಲ್ಲೆಯಿಂದ, ಕೆಳದಿ ಚೆನ್ನಮ್ಮ ಪ್ರಶಸ್ತಿ ಅಂತ. ಆಮೇಲೆ ಈ ವರ್ಷದಲ್ಲಿ ಕೂಡ ನನಗೆ ಬಾಲ ಅಕಾಡೆಮಿ ಗೌರವ ಪ್ರಶಸ್ತಿ ಸಿಕ್ಕಿದೆ. ನನಗೆ ಸಂತೋಷವಾಯಿತು. ಇದಕ್ಕೆಲ್ಲ ಕಾರಣ ನಮ್ಮ ಗುರುಗಳು ಕಲಿಸಿದ ಮೇಲೆ ನಾವೆಲ್ಲ ಇಷ್ಟೆಲ್ಲ ಸಾಧನೆ ಮಾಡೋಕ್ಕೋ ದಾರಿ ಆಯಿತು. ಆಮೇಲೆ ನಮ್ಮ ಮಮ್ಮಿ ನಮ್ಮ ಮೇಲೆ ಭಾಳ ಕಷ್ಟಪಟ್ಟು, ಎಂಥ ಬಡವರು, ನಮ್ಮ ಮಮ್ಮಿ ಭಾಳ
ಕಷ್ಟದಲ್ಲಿ ನಮ್ಮ 6th ಹಿಡಿದು ಇಲ್ಲಿವರೆಗೂ ಓದಿಸಿರೋದು ನಮ್ಮ ಮಮ್ಮಿನೇ. ಅವರಿಗೆ ಭಾಳ ಖುಷಿ ಆಯಿತು ನಂಗೆ ಪ್ರಶಸ್ತಿ ಸಿಕ್ಕಿರೋದನ್ನು ನೋಡಿ. ಓಕೆ, ಕಷ್ಟಪಟ್ಟು ಓದಿಸಿದ್ದಕ್ಕೂ ಕೂಡ ಸಾಧನೆಯ ಉತ್ಸುಂಗದ ಶಿಖರವನ್ನು ಹೇರಿದಂಥ ಸುಪ್ರಿಯಾ ಇವತ್ತು ತಂದೆ ತಾಯಿಗಳು ನೆನೆಸುವಂಥ ಜೊತೆಗೆ ತಾಯಿಯನ್ನು ನೆನೆಸ್ತಕ್ಕಂಥದ್ದನ್ನು ನೋಡಿದರೆ ತಾಯಿ ಭಾಳ ಕಷ್ಟಪಟ್ಟು ಶ್ರಮ ವಹಿಸಿ ಇವತ್ತು ಮಗಳನ್ನು ಬೆಳೆಸಿ ಇಂಥ ದೊಡ್ಡ ಸಾಧನೆ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತಕ್ಕಂಥ ಮನದಾಳದ ಮಾತನ್ನು ವಿದ್ಯಾರ್ಥಿನಿ ಹಂಚ್ಕೊಳ್ತಾ ಇದ್ದಾಳೆ. ಯಾಕಂದರೆ ಇವತ್ತು ಏನಾದರೂ ಕೂಡ ತಾಯಿಯೇ ಮೊದಲೇ ಗುರು ಎನ್ನುವಂತೆ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಇದ್ದಾಗಿ ಕೂಡ ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು, ನಮ್ಮ ತಂದೆ ತಾಯಿಗಳಿಗೆ ಒಂದು ಹೆಲ್ಪ್ ಮಾಡಬೇಕು ಅನ್ನೋ ಮನೋಭಾವನೆ ಹೊಂದಿದಂಥ ಸುಪ್ರಿಯಾ ನಿರಂತರವಾಗಿ ಕರಾಟೆಯನ್ನು ಕರಗತ ಮಾಡಿಕೊಂಡು ಸಾಧನೆಯ ಉತ್ಸುಂಗಕ್ಕೆ ಏರ್ತಾರೆ. ವಿವಿಧ ಒಂದು ಸ್ಪರ್ಧೆಗಳಲ್ಲಿ ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಿಗೂ ಕೂಡ ಹೋಗಿ ಅಲ್ಲಿ ವಿಶ್ವ ದಾಖಲೆಯನ್ನು ಕೂಡ ಮಾಡಿದಂತಹ ಕೀರ್ತಿ ಸುಪ್ರಿಯಾ ವಿದ್ಯಾರ್ಥಿನಿಗೆ ಸಲ್ತದೆ. ಇವತ್ತು ಡಿ.ಫಾರ್ಮ್ ಓದ್ತಾ ಇದ್ದಾಳೆ ಅಂದರೆ ಹಿಂದೆ ತನ್ನ ಸಾಧನೆಯ ಜೊತೆಗೇ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸದೆ ಸಾಧನೆಯನ್ನು ಮುಂದುವರಿಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಂತಹ ಬಾಲ ಪ್ರತಿಭೆಗಳನ್ನು ಸರ್ಕಾರ ಗುರುತಿಸಿದೆ. ಮುಂದೆ ಅವರಿಗೆ ಒಂದು ಉದ್ಯೋಗದ ಹಂತದಲ್ಲಿ ಕೂಡ ಇಂತಹ ಪ್ರಶಸ್ತಿಗಳು, ಇಂತಹ ಪ್ರಮಾಣ ಪತ್ರಗಳು ಬಹಳ ಸಹಕಾರಿ ಆಗ್ತವೆ. ಹಾಗಾಗಿ ವಿದ್ಯಾರ್ಥಿನಿ ಬಹುಮುಖ ಪ್ರತಿಭೆಯಾಗಿ ಕೇವಲ ಕರಾಟೆ ಜೊತೆಗೆ ಕವನಗಳನ್ನು ಬರೀತಕ್ಕಂಥದ್ದನ್ನು ಕೂಡ ಈ ಒಂದು ವಿದ್ಯಾರ್ಥಿನಿ ರೂಢಿ ಮಾಡಿಕೊಂಡು ಮತ್ತೊಂದು ವಿಶೇಷ. ಹಾಗಾಗಿ ಬಹುಮುಖ ಪ್ರತಿಭೆಯನ್ನೇ ಸರ್ಕಾರ ಗುರುತಿಸಿದೆ. ನಿಜವಾಗಲೂ ಇವತ್ತು ಏನಾದರೂ ಕೂಡ ಇಂತಹ ಬಾಲ ಪ್ರತಿಭೆಗಳು ಬೆಳೀತಾರ ಅಂದರೆ ಬಡತನದಲ್ಲೇ ಇರ್ತಾರೆ. ಸಾಮಾನ್ಯವಾಗಿರ್ತಕ್ಕಂಥ ಸಾಧಕರೆಲ್ಲರೂ ಕೂಡ ಹಿನ್ನೆಲೆಯನ್ನು ಗಮನಿಸಿದರೆ ಅನೇಕ ರೀತಿಯಾದಂಥ ಸಮಸ್ಯೆಗಳ ಸರಮಾಲೆಯಲ್ಲಿ ಅವರು ಬೆಳೆದು ಉತ್ಸುಂಗದ ಸಾಧನೆಯನ್ನು ಮಾಡಿರ್ತಾರೆ. ಅಂಥವರ ಸಾಲಿನಲ್ಲಿ ಕೂಡ ಸುಪ್ರಿಯಾ ಬರ್ತಾರೆ. ಹಾಗಾಗಿ ಮತ್ತು ನೀನು ಎಷ್ಟೇ ವರ್ಷದಿಂದಮ್ಮ ಈ ಒಂದು ಸಾಧನೆ ಮಾಡ್ತಾ ಮತ್ತು ಯಾವಾಗ ನೀನು ಕರಾಟೆಗೆ ಎಂಟ್ರಿ ಆದಿ, ಯಾವಾಗ ಕಲಿತು ಮುಂದುವರೆದಿ? ನಾನು 6ನೇ ತರಗತಿಯಿಂದನೇ ಕರಾಟೆಯಲ್ಲಿ ತೊಡಗಿದ್ದೀನಿ. ಆಮೇಲೆ ನಂದು ಇವಾಗ ನಾನು ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಕರಾಟೆ ತರಬೇತಿಯಾಗಿ ಹೋಗ್ತಾ ಇದ್ದೀನಿ. ಗೌರ್ಮೆಂಟಿಂದ ಬಂದಿತ್ತು. ಆಮೇಲೆ ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಪ್ರಶಸ್ತಿಗಳನ್ನು ಪಡೆದೀನಿ. ಹುಬ್ಬಳ್ಳಿ ಆಯಿತು. ಆಮೇಲೆ ರಾಜಸ್ಥಾನದಲ್ಲಿ 3ನೇ ಸ್ಥಾನವನ್ನು ಪಡೆದಿದ್ದೀನಿ ನಾನು 9th ಕ್ಲಾಸ್ ಇದ್ದಾಗ. ಅದು ಭಾಳ ಹೆಮ್ಮೆ ಪಡೋವಂಥ ವಿಷಯ. ನಾನು ಕರಾಟೆಯಿಂದನೇ ಭಾಳ ಕಲ್ತಿದ್ದೀನಿ. ನನಗೆ ಕತ್ಲಲ್ಲಿ ಹೋಗೋಕ್ಕೆ ಭಯ ಆಗ್ತಿತ್ತು. ಫಸ್ಟ್ ಆಫ್ ಆಲ್ ಲೈಟ್ ಇಲ್ಲ ಅಂದರೆ ಅಡುಗೆ ಮನೆಗೆ ಹೋಗ್ತಿದ್ದಿಲ್ಲ ನಾನು. ಅದರ ಕರಾಟೆ ಹೆಸರಿಂದ ನಂಗೆ ಗೊತ್ತಾಯ್ತು ನನಗೂ ಇಷ್ಟು ಧೈರ್ಯ ನನ್ನಲ್ಲಿ ಅಡುಗೆತೆ ಅನ್ನೋದು. ಓಕೆ, ನೋಡಿ ಆ ವಿದ್ಯಾರ್ಥಿನಿ ಹೇಳ್ತಾಳೆ, ಇವತ್ತು ಮಹಿಳೆಯರು ನಿರ್ಭೀತರಾಗಿ ಒಳ್ಳೆಯ ಗಾಂಭೀರ್ಯತೆಯಿಂದ ಸಮಾಜದಲ್ಲಿ ನಾವು ಬದುಕಬೇಕಾದ್ರೆ, ಜೊತೆಗೆ ನೋಡಿ ಆ ಮಗುವಿಗೆ ರಾತ್ರಿ ಒಂದು ಕತ್ತಲಂದರೆ ಭಯ ಆಗ್ತಿತ್ತಂತೆ. ಈ ಕರಾಟೆ ಕಲ್ತ ಮೇಲೆ ಮನಸ್ಸು ತುಂಬ ಧೈರ್ಯವಂತಿಕೆಯಿಂದ ಬದಲಾಗಿರತಕ್ಕಂಥದ್ದು ಅನಿಸಿಕೆಯನ್ನು ಹಂಚ್ಕೊಳ್ತಾರೆ. ಇವತ್ತು ಕರಾಟೆ ಅನ್ನುವಂಥದ್ದು ಮಕ್ಕಳ ಮಾನಸಿಕವಾಗಿ, ದೈಹಿಕವಾಗಿ ಒಟ್ಟು ಸದೃಢ ದೇಹದಲ್ಲಿ ಸದೃಢ ಮನಸ್ಸನ್ನು ಬೆಳೆಸ್ತದೆ ಅನ್ನೋದಕ್ಕೆ ಈ ವಿದ್ಯಾರ್ಥಿನಿ ಬದಲಾದಂತಹ ಸನ್ನಿವೇಶನೇ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ನೋಡು, ಇವತ್ತು ವಿದ್ಯಾರ್ಥಿನಿಯಾಗಿ ಕರಾಟೆಯನ್ನು ಕಲಿತು ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಕರಾಟೆಯನ್ನು ಒಂದು ಅರೆಕಾಲಿಕ ಗೌರವ ಧನದ ಆಧಾರದ ಮೇಲೆ ಅರೆಕಾಲಿಕ ಶಿಕ್ಷಕಿಯಾಗಿ ಕೂಡ ಇವತ್ತು ತರಬೇತಿ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು. ನೋಡಿ, ಇವತ್ತು ಮನುಷ್ಯ ಏನಾದರೂ ಕೂಡ ಒಂದು ಸಾಧನೆ ಮಾಡಬೇಕಾದ್ರೆ ತನ್ನಲ್ಲಿರ್ತಕ್ಕಂಥ ಅನೇಕ ಸಂಕಷ್ಟಗಳು, ಆ ಬಡತನ, ಆ ಸಮಸ್ಯೆಗಳಿದ್ದಾಗಲೇ ಇವತ್ತು ಮನಸ್ಸು ಬಹುಮುಖ ಪ್ರತಿಭೆಯಾಗಿ ಬೆಳೀತದೆ ಅನ್ನೋದಕ್ಕೆ ಈ ಒಂದು ವಿದ್ಯಾರ್ಥಿನಿನೇ ಕಾರಣ ಅಂತ ಹೇಳ್ಬೋದು. ಜೊತೆಗೆ ಈಕೆಯ ಪ್ರತಿಭೆಯನ್ನು ನಾವು ಗಮನಿಸಿದರೆ ನಿಜವಾಗಲೂ ಬಹಳ ಒಂದು ಖುಷಿ ಅನ್ನಿಸ್ತದೆ. ಈ ವಯಸ್ಸಿನಲ್ಲಿ ಇಂತಹ ಸಾಧನೆ ಮಾಡಿರ್ತಕ್ಕಂಥ ಈ ವಿದ್ಯಾರ್ಥಿನಿ ತನ್ನನ್ನು ತಾನು ತೊಡಗಿಸಿಕೊಂಡು ಯಾವುದೇ ಸಮಯವನ್ನು ವ್ಯರ್ಥ ಮಾಡದೆ ಇಂತಹ ಒಂದು ವಿವಿಧ ಒಂದು ಕಲೆಗಳನ್ನು ಕಲಿತಾ ಇದ್ದಾರಲ್ಲ, ಇದಕ್ಕೆ ನಾವು ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಇಂಥ ಕರಾಟೆ ತರಬೇತಿ ಕೊಟ್ಟು ನಿಮಗೆ ಒಳ್ಳೆಯ ಮಾರ್ಗದರ್ಶಕರಾಗಿ ಇಂಥ ಎಲ್ಲ ಒಂದು ಸಾಧನೆ ಮಾಡಲಿಕ್ಕೆ ಸಹಕಾರ ಕೊಟ್ಟಂಥ ನಿಮ್ಮ ಗುರುಗಳನ್ನು ನೀವು ನೆನೆಸ್ಕೊಳ್ಳಿ. ಯಾರು, ಹೇಗೆ? ಮಲ್ಲಿಕಾರ್ಜುನ್ ಪುಂಡ್ಲಿಕಾಳ್ ಸರ್ ಅಂತಂದು ನಂಗೆ ಏನೂ ಬರಲ್ಲ ಅಂದರು ಬೈದು ನಮ್ಗೆ ಹೇಳ್ತಿದ್ರು. ನಾನು ಸ್ವಲ್ಪ ಹೆದರ್ತಿದ್ದೆ ಕ್ಲಾಸ್ ತೊಗೊಳಕ್ಕೆಲ್ಲ. ಹೋಗು, ನೀ ಮುಂದೆ ಹೋಗು ಅಂತಂದು ಅವರ ಧೈರ್ಯ ಮಾಡಿ ಕಳಿಸ್ತಿದ್ರು. ಆಮೇಲೆ ಹಂಗೆಲ್ಲ ಜೋಕ್ ಮಾಡ್ತಿದ್ರು, ನೀನ ಕಡ್ಡಿದ್ದಂಗೆ ಅದಿ ಹೆಂಗೆ ಇದು ಮಾಡ್ತೀಯ ಅಂತಂದು. ಆಮೇಲೆ ಗೊತ್ತಾಯ್ತು ನಮ್ಮಲ್ಲಿನೂ ಸ್ಟ್ರೆಂತ್ ಐತಿ, ನಾನು ಏನೋ ಮಾಡ್ಬೋದು ಅಂತಂದು ನಮ್ಮ ಗುರುಗಳು ಭಾಳ ಸಹಕಾರ ಕೊಟ್ಟಾರೆ ನನಗೆ. ಅವರಿಗೆ ಭಾಳ ಧನ್ಯವಾದಗಳು ಹೇಳ್ತೀನಿ ನಾನು. ಓಕೆ, ನೋಡಿ, ಇವತ್ತು ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಹಾಗಾಗಿ ಮಲ್ಲಿಕಾರ್ಜುನ್ ಪುಂಡಿಕಾಳ್ ತರಬೇತಿದಾರರು, ಕರಾಟೆ ಅಂತಾರಾಷ್ಟ್ರೀಯ 6 ಬ್ಲ್ಯಾಕ್ ಬೆಲ್ಟನ್ನು ಪಡೆದಂತಹ ಅದ್ಭುತ ತರಬೇತಿದಾರರವರು. ಅವರ ಮಾರ್ಗದರ್ಶನದಲ್ಲಿ ಇವತ್ತು ಈ ವಿದ್ಯಾರ್ಥಿನಿ ಇಂಥ ಸಾಧನೆ ಮಾಡಿದ್ದಾಳೆ. ನಿಜವಾಗ್ಲೂ ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಗುರುಗಳನ್ನು ನೆನೆಯುತ್ತಾ, ಗುರುಗಳಿಗೆ ಒಳ್ಳೆಯ ರೀತಿಯಾದಂಥ ಗೌರವವನ್ನು ಕೊಡುತ್ತಾ, ಸಮಾಜದಲ್ಲಿ ಒಳ್ಳೆಯ ರೀತಿಯಿಂದ
ಒಂದು ಬೆಳವಣಿಗೆಯನ್ನು ಕಾಣ್ತಾ ಇದ್ದಾರೆ. ಜೊತೆಗೆ ಇಂಥ ಸಾಧನೆ ಮಾಡಿದ್ದಾರೆ. ಇನ್ನೂ ಕೂಡ ಇವ್ರ ಸಾಧನೆ ಮುಂದುವರಿಯಲಿ, ಇನ್ನೂ ಕೂಡ ಇಂಥ ಸಮಾಜದಲ್ಲಿ ಒಳ್ಳೆಯ ಒಂದು ತರಬೇತಿದಾರರಾಗಿ ಬೆಳೀಲಿ, ಮತ್ತು ಉತ್ತಮ ರೀತಿಯಾದಂತಹ ಒಂದು ಬದುಕನ್ನು ಕಟ್ಟಿಕೊಂಡು ಅವರ ತಂದೆ ತಾಯಿಗಳಿಗೆ ಸಹಕಾರ ಮಾಡುವಂಥ ಒಂದು ಅವಕಾಶ ಸಿಗಲಿ ಈ ವಿದ್ಯಾರ್ಥಿನಿಗೆ ಅಂತ ನಾವು ಶುಭ ಕೋರ್ತಾ ಇದ್ದೇವೆ. ಬನ್ನಿ ಈಗ ನಾವು ಅವರ ತರಬೇತಿದಾರರಂಥ ಮಲ್ಲಿಕಾರ್ಜುನ್ ಸರ್ರನ್ನು ಮಾತನಾಡಿಸೋಣ. ಇದು 2ನೇ ಬಾರಿಗೆ ತಮ್ಮ ಮೀಡಿಯಾದಲ್ಲಿ ಜೊತೆಗೆ ನಮ್ಮ ವಿದ್ಯಾರ್ಥಿನಿ ಜೊತೆಗೆ ನಮ್ಮ ತರಗತಿಗೆ. ಓಕೆ, ಈಗ ಸಾಧನೆ ಮಾಡಿದಂಥ ಸುಪ್ರಿಯಾ ತನ್ನ ಗುರುಗಳೊಂದಿಗೆ ಈಗೇನಾಕಿ ಹಂಚ್ಕೊಂಡ್ಲು. ಇವತ್ತು ನಾನೇನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ನಮ್ಮ ಗುರುಗಳು ಅಂದರೆ ಮಲ್ಲಿಕಾರ್ಜುನ್ ಪುಂಡಿಕಾಳ್ 6 ಬ್ಲ್ಯಾಕ್ ಬೆಲ್ಟನ್ನು ಪಡೆದುಕೊಂಡು ಅಂತಾರಾಷ್ಟ್ರೀಯ ಕರಾಟೆ ತರಬೇತುದಾರಾಗಿ ಅದ್ಭುತ ಸಾಧನೆ ಮಾಡಿದಂಥ ಗುರುಗಳು ಇವತ್ತು ಆ ವಿದ್ಯಾರ್ಥಿನಿ ಜೊತೆಗಿದ್ದಾರೆ. ಸರ್ ಹೇಳಿ, ಇವತ್ತು ನಿಮ್ಮ ವಿದ್ಯಾರ್ಥಿನಿ ವಿಶ್ವ ದಾಖಲೆ ಮಾಡಿ ಮೊನ್ನೆ ತಾನೇ ಬೆಳಗಾವಿಯ ಒಂದು ಅಧಿವೇಶನದಲ್ಲಿ ಬಾಲ ವಿಕಾಸ ಗೌರವವನ್ನು ಕೂಡ 2025-26ನೇ ಸಾಲಿನ ಪಡ್ಕೊಂಡಿದ್ದಾಳೆ. ಭಾಳ ಹೆಮ್ಮೆ ಅನ್ನಿಸ್ತದೆ. ತಮ್ಮ ಅನಿಸಿಕೆ ಏನು ಸರ್ ಈ ಥರ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ? ಸರ್, ಮಕ್ಕಳಲ್ಲಿ ನಾವು ಕೊಡ್ತಕ್ಕಂಥ ತರಬೇತಿಗಿಂತ ಮುಖ್ಯವಾಗಿ ಅವರಲ್ಲಿರ್ತಕ್ಕಂಥ ಶ್ರದ್ಧೆ ಮತ್ತು ಶ್ರಮ ಎರಡೂ ಮಾತ್ರ ಈ ರೀತಿಯಾಗಿ, ಮತ್ತು ಜೊತೆಗೆ ಪಾಲಕರ ಪ್ರೋತ್ಸಾಹ, ಅದರ ಮುಖಾಂತರ ಆ ಮಕ್ಕಳು ವಿವಿಧ ರಂಗಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಾಗ ಈ ಥರ ಸಾಧ್ಯ. ಎಲ್ಲ ಮಕ್ಕಳಿಗೆ ಸಾಧ್ಯ ಇದೆ, ಪ್ರಯತ್ನ ಭಾಳ, ಅದ್ರ ಜೊತೆಗೆ ಪರಿಶ್ರಮ. ಓಕೆ ನೋಡಿ, ಈಗ ಸರ್ ಹೇಳದಂತೆ ಮುಂದೆ ಒಂದು ಗುರಿ ಇಟ್ಕೊಂಡು ನಮ್ಮ ಹತ್ರ ಬಂದರೆ ನಾವು ಮಾರ್ಗದರ್ಶನ ಕೊಡ್ತೀವಿ ಗುರುಗಳಾಗಿ. ಜೊತೆಗೆ ಮಕ್ಕಳು ಇವತ್ತು ಪರಿಶ್ರಮ ಪಟ್ಟರೆ ಸಾಧನೆ ಸಾಧ್ಯತೆ ಐತಿ ಅನ್ನೋದಕ್ಕೆ ಈ ವಿದ್ಯಾರ್ಥಿನಿಯ ನಿದರ್ಶನ ಅಂತ ಮಲ್ಲಿಕಾರ್ಜುನ್ ಸರ್ ಹೇಳ್ತಾ ಇದ್ದಾರೆ. ಇವತ್ತು ಸದಾವಕಾಶ ಸಿಕ್ಕಾಗ ಅಂಥ ಸದಾವಕಾಶಗಳನ್ನು ಬಳಸ್ಕೊಂಡು ಈ ಸಮಾಜದಲ್ಲಿ ಬೆಳೀತಕ್ಕಂಥದ್ದು ಏನಿದೆಯಲ್ಲ, ಇದು ಬಹುಮುಖ ಪ್ರತಿಭೆಗಳನ್ನು ಬೆಳೆಸುತ್ತದೆ ಅಂತಕ್ಕಂಥದ್ದಕ್ಕೆ ನಿದರ್ಶನ ಅವರ ವಿದ್ಯಾರ್ಥಿನಿ ಸುಪ್ರಿಯಾ. ಇವತ್ತು ವಿಶ್ವ ದಾಖಲೆಯನ್ನು ಮಾಡಿ ನೋಡಿ, ಈಗೆಲ್ಲ ನೀವು ನೋಡ್ತಾ ಇದ್ದೀರಿ, ಈ ಒಂದು ಶಾಲಾವರಣದಲ್ಲಿ ಕರಾಟೆ ತರಬೇತಿ ನಡೀತಾ ಇದೆ. ಸುಮಾರು 11 ವರ್ಷಗಳ ಕಾಲ ಹಡಗಲಿನಲ್ಲಿ ಈ ಎಲ್ಲ ಬಾಲ ವಿದ್ಯಾರ್ಥಿಗಳನ್ನು ಬೆಳೆಸ್ತಕ್ಕಂಥ ಒಂದು ಸಾಧನೆಯ ಶಿಖರವನ್ನು ಮಲ್ಲಿಕಾರ್ಜುನ್ ಸರ್ ಏರ್ತಾ ಇದ್ದಾರೆ. ಹಾಗಾಗಿ ಇಂಥ ಸಾಧಕರ ಸಾಲಿನಲ್ಲಿ ಕೂಡ ಸುಪ್ರಿಯಾ ಇವತ್ತು ನಿಂತಿದ್ದಾಳೆ ಅಂತೇಳಿದ್ರೆ ಮಲ್ಲಿಕಾರ್ಜುನ್ ಅವರ ಪರಿಶ್ರಮ, ಜೊತೆಗೆ ಅವರ ಮಾರ್ಗದರ್ಶನ ಮತ್ತು ಈ ವಿದ್ಯಾರ್ಥಿಯ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ನಾನು ಸಾಧಿಸಬೇಕು ಅಂತಕ್ಕಂಥ ಸಾಧನ ಛಲ, ಇವುಗಳು ಮನಸ್ಸಿನಲ್ಲಿದ್ದರೆ ಯಾವುದೇ ಬಡತನಗಳು ಅಡ್ಡ ಬರಲ್ಲ ಅನ್ನೋದಕ್ಕೆ, ಬಡತನದಲ್ಲಿ ಮಿಂಚಿದ ಬಾಲ ಪ್ರತಿಭೆ ಅನ್ನೋದಕ್ಕೆ ಈ ಸುಪ್ರಿಯಾ ನಿದರ್ಶನ ಆಗ್ತಾಳೆ. ಹಾಗಾಗಿ ಇವತ್ತಿನ ಇಂದಿನ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳು ಎಷ್ಟೇ ಸಾಧನೆ ಮಾಡಿದರೂ ಕೂಡ ಸಾಲದು. ಹಾಗಾಗಿ ಇವತ್ತು ಸಾಧನೆಯ ಶಿಖರವನ್ನು ಇರ್ತಕ್ಕಂಥ ಸುಪ್ರಿಯಾ ಮುಂದೊಂದು ದಿನ ಅಂತಾರಾಷ್ಟ್ರೀಯ ಮಟ್ಟದ ಅವರ ಗುರುಗಳಂತೆ ಕರಾಟೆ ತರಬೇತಿದಾರಳಾಗಿ ಹೊರಹೊಮ್ಮಲಿ, ಒಳ್ಳೆಯ ಸಾಧನೆಯನ್ನು ಕೂಡ ಮಾಡಲಿ. ಇನ್ನೂ ಕೂಡ ಇವತ್ತು B.Pharm ಓದ್ತಾ ಇದ್ದಾಳೆ, ಇನ್ನು ಮುಂದೆ ಅವರು M.Pharm ಮಾಡಿ ಉನ್ನತ ವಿದ್ಯಾಭ್ಯಾಸದ ಜೊತೆಗೆ ಈ ಕರಾಟೆಯನ್ನು ಕೂಡ ಕರಗತ ಮಾಡಿಕೊಂಡು ಮುಂದೆ ಸಮಾಜದಲ್ಲಿ ಇನ್ನೂ ಕೂಡ ಒಳ್ಳೆಯ ರೀತಿಯಿಂದ ಸಾಧನೆ ಮಾಡಲಿ, ಇನ್ನೂ ಅನೇಕ ವಿಶ್ವ ದಾಖಲೆಗಳನ್ನು ಮಾಡಲಿ. ಅದಕ್ಕೆಲ್ಲ ನಮ್ಮ ಕರಾಟೆ ತರಬೇತುದಾರರಾದಂಥ ಮಲ್ಲಿಕಾರ್ಜುನ್ ಪುಂಡಿಕಾಳ ಸರ್ ಅವರ ಮಾರ್ಗದರ್ಶನ ನಿರಂತರವಾಗಿ ಆ ವಿದ್ಯಾರ್ಥಿನಿಗೆ ಇರಲಿ ಅಂತ ಶುಭ ಕೋರಿ, ಮುಂದೆ ಒಳ್ಳೆಯದಾಗಲಿ, ಆ ವಿದ್ಯಾರ್ಥಿ ಇನ್ನೂ ಸಾಧನೆಯನ್ನು ಮಾಡಲಿ ಅಂತ ನಾವು ನಮ್ಮ ವಾಹಿನಿ ಮೂಲಕ ಶುಭವನ್ನು ಕೋರ್ತೇವೆ ಸರ್. ಧನ್ಯವಾದಗಳು. ಓಕೆ, ನಿನಗೂ ಧನ್ಯವಾದಗಳಮ್ಮ. ಇನ್ನೂ ಕೂಡ ಒಳ್ಳೆಯದಾಗಲಿ. ಓಕೆ ಸರ್, ಥ್ಯಾಂಕ್ ಯು. ನೋಡಿ, ಸಾಧನೆ ಮಾಡಿದಂಥ ಸುಪ್ರಿಯಾ ಕೇವಲ ಸ್ಪರ್ಧೆಗಳಿಗೆ ಮಾತ್ರ ಸೀಮಿತ ಆಗದೆ ಇವತ್ತು ನ್ಯಾಷನಲ್ ರೆಫ್ರಿ ಎಕ್ಸಾಮನ್ನು ಕೂಡ ಪಾಸಾಗಿ ಪೂರಾ ತಾನು ನಿರ್ಣಾಯಕರಾಗಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಕೂಡ ಭಾಗವಹಿಸ್ತಕ್ಕಂಥ ಬ್ಲ್ಯಾಕ್ ಬೆಲ್ಟ್ ಸೆಕೆಂಡ್ ಡಾನ್ ಅದನ್ನು ಕೂಡ ಪಡೆದುಕೊಂಡು ಒಳ್ಳೆಯ ಒಂದು ನಿರ್ಣಾಯಕರಾಗಿ ಕೂಡ ತಾವುಗಳು ಸಾಧನೆ ಮಾಡಿರ್ತಕ್ಕಂಥದ್ದು ಕೂಡ ಮತ್ತೊಂದು ವಿಶೇಷತೆ. ಇಂಥ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಸ್ಪರ್ಧೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ನಿರ್ಣಾಯಕರ ಏನು ಕರಾಟೆ ಸ್ಪರ್ಧೆಗೆ ಬೇಕಾಗ್ತಾರೆ ಅಂಥ ರೆಫ್ರಿ ಎಕ್ಸಾಮನ್ನು ಕೂಡ ಪಾಸ್ ಮಾಡಿರ್ತಕ್ಕಂಥ ಕೀರ್ತಿ ಈ ಒಂದು ವಿದ್ಯಾರ್ಥಿನಿ ಸಾಧನೆ ಮಾಡಿದಂಥ ಸುಪ್ರಿಯಾ ಅವರಿಗೆ ಸಲ್ತದೆ. ಓಕೆ ಅಮ್ಮ, ಈಗ ನೀವು ಸಾಧನೆಯ ಜೊತೆಗೆ ಈ ರೆಫ್ರಿ ಎಕ್ಸಾಮನ್ನು ಯಾವ ವರ್ಷದಲ್ಲಿ ಪಾಸ್ ಮಾಡಿದ್ರಿ? ನಾನು 10th ಇದ್ದಾಗನೇ ಪಾಸ್ ಮಾಡಿದ್ದೆ. ಓಹೋ, 10ನೇ ತರಗತಿ ಓದುತ್ತಿರುವಾಗಲೇ ನೋಡಿ, ಎಂಥ ಇದು ಕೂಡ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಕೇವಲ 10ನೇ ತರಗತಿಯನ್ನು ಓದ್ತಿರುವಾಗ ಕರಾಟೆಯನ್ನು ಕರಗತ ಮಾಡಿಕೊಂಡು ಈ ಒಂದು ಬ್ಲ್ಯಾಕ್ ಬೆಲ್ಟ್ ಸೆಕೆಂಡ್ ಡಾನ್ ಬರ್ತಕ್ಕಂಥ ಈ ಒಂದು ನ್ಯಾಷನಲ್ ಅಥವಾ ಸ್ಟೇಟ್ ರೆಫ್ರಿ ಎಕ್ಸಾಮನ್ನು ಏನು ತೆಗೆದುಕೊಳ್ತಾರೆ, ಆ ರೆಫ್ರಿ ಎಕ್ಸಾಮನ್ನು ಕೂಡ ಪಾಸ್ ಮಾಡಿರ್ತಾರೆ. ಅಂದರೆ ಅಲ್ಲಿ ನಾಲೆಜ್ ಆ ರೀತಿಯಲ್ಲಿ ಅವ್ರದ್ದು ಜ್ಞಾನವನ್ನು ಕರಾಟೆಯಲ್ಲಿ ಬೆಳೆಸ್ಕೊಂಡು ಅಲ್ಲಿ ಥಿಯರಿಯನ್ನು ಅವ್ರು ಬರಿಬೇಕಾಗ್ತದೆ. ಅಂಥ ವಿಷಯವನ್ನು ಕೂಡ ಕರಗತ ಮಾಡಿಕೊಳ್ಳುವಲ್ಲಿ ಕೂಡ ಸುಪ್ರಿಯಾ ಮುಂದಿದ್ದಾಳೆ ಅಂತಲೇ ಹೇಳ್ಬೋದು. ಹೀಗಾಗಿ ಈ ಒಂದು ಶಾಲಾವರಣದಲ್ಲಿ ಈ ಶನಿವಾರ ಮತ್ತು ಭಾನುವಾರ ನಡೀತಕ್ಕಂಥ ನಮ್ಮ ಮುಂಡ್ರಿಗೆಯ ಪ್ರಖ್ಯಾತ 6 ಬ್ಲ್ಯಾಕ್ ಬೆಲ್ಟ್ಗಳನ್ನು ಪಡೆದಂತಹ ಮಲ್ಲಿಕಾರ್ಜುನ್ ಸರ್ ಅವರ ಇವರೆಲ್ಲ ವಿದ್ಯಾರ್ಥಿಗಳ ಬಳಗ ಹೀಗೆ ಇನ್ನೂ ಕೂಡ ಬೆಳೀಲಿ. ಇವತ್ತು ಕರಾಟೆ ಅನ್ನುವಂಥದ್ದು ಒಬ್ಬರಿಗೆ ಸೀಮಿತ ಆಗಿಲ್ಲ, ಅದು ಒಬ್ಬರಿಂದ ಒಬ್ಬರಿಗೆ ಸಾಧನೆಯನ್ನು ಮುಂದುವರಿಸ್ತಕ್ಕಂಥ ಒಂದು ಹಂತ ಆಗಿ ಬೆಳೀತಾ ಇದೆ. ಹಡಗಲಿಯಲ್ಲಿ 11 ವರ್ಷಗಳ ಕಾಲ
ಸದ್ದಿಲ್ಲದೆ ಸುದ್ದಿಯನ್ನು ಮಾಡಿದಂಥ ಕೀರ್ತಿ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಸಲ್ತದೆ ಅಂತಕ್ಕಂಥ ಮಾತಿನೊಂದಿಗೆ ಇವತ್ತು ಇಂಥ ಸಾಧಕ ವಿದ್ಯಾರ್ಥಿನಿಯನ್ನು ಪರಿಚಯಿಸಿದಂಥ ಒಂದು ಕೀರ್ತಿ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಸಲ್ತದೆ. ಹಾಗಾಗಿ ನಮ್ಮ ವಾಹಿನಿಯಿಂದ ಮತ್ತೊಮ್ಮೆ ಈ ವಿದ್ಯಾರ್ಥಿನಿ ಇನ್ನೂ ಕೂಡ ಬೆಳೀಲಿ ಅಂತ ನಾವು ಶುಭವನ್ನು ಕೋರ್ತಾ ಇದ್ದೇವೆ. ಧನ್ಯವಾದಗಳಮ್ಮ. ಓಕೆ ವಿದ್ಯಾರ್ಥಿಗಳೇ, ನೀವು ಕೂಡ ಇಂಥ ಸಾಧನೆಗೆ ಮುಂದೆ ಬರಬೇಕು. ಎಲ್ಲರೂ ಬರ್ತೀರಾ? ಎಲ್ಲ ಬರ್ತೀರಾ? ವೆರಿ ಗುಡ್. ಮುಂಡರ್ಗಿಯ ಎಸ್ಎಫ್ಎಸ್ ಶಾಲೆಯ ಮಕ್ಕಳು ಕರಾಟೆಯಲ್ಲಿ ವಿಶ್ವ ದಾಖಲೆ ಮಾಡಿದ್ದಾರೆ. ಈ ಹಿನ್ನೆಲೆ ಜಿಲ್ಲಾ ಶಿಕ್ಷಣಾಧಿಕಾರಿಗಳಾದ ಡಿಡಿಪಿಐ ಬಸಲಿಂಗಪ್ಪ ಮಕ್ಕಳಿಗೆ ಸನ್ಮಾನಿಸಿದ್ರು. ಹಾಗೆ ಪಾಲಕರನ್ನ ಕರೆಸಿ ಅವರಿಗೂ ಸಹ ಪ್ರೋತ್ಸಾಹಿಸಿದ್ರು. ಹುಬ್ಬಳ್ಳಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ